ಲಿಂಗಾಯತ ವೀರಶೈವ ಹುಡುಗರಿಗೆ ಟ್ರೈನಿಂಗ್ ಕೊಡಬೇಕು. ಅವ್ರು ಕೊಡ್ಲಿಕ್ಕಂತಂದ್ರೆ KS ಆಗುದಿಲ್ಲ, IAS ಆಗುದಿಲ್ಲ, ಅವ್ರಿಗೆ ಕಂಪ್ಯೂಟರ್ ನಾಲೆಜ್ ಸಿಗುದಿಲ್ಲ. ಅದಕ್ಕೆ ನಾವು ಎಂಪ್ಯಾನಲ್ಮೆಂಟ್ ಮಾಡಬೇಕು ಅಂತ ಹೇಳಿದೆ. ಅಲ್ಲಿ ಎಲ್ಲಾ ಸಮಾಜದವರಿಗೆ ಟ್ರೈನಿಂಗ್ ಕೊಡಾತೈತಿ. ಈ ನಿಗಮದಿಂದ ಯಾವ್ದೇ ಟ್ರೈನಿಂಗ್ ಕೊಡುವಂತ ದಂಧೆ ಮಾಡಕ್ ಹೋಗ್ಬೇಡ್ರಿ, ಎಂಪ್ಯಾನಲ್ಮೆಂಟ್ ಮಾಡುವಂತ ದಂಧೆ ಮಾಡಬೇಡ್ರಿ ಅಂತ ನಾನು ಅಡ್ಡ ಹಾಕಿ ಎಂಪ್ಯಾನಲ್ಮೆಂಟ್ ಮಾಡೋದು ನಿಲ್ಸಿದೆ. ಹಿಂದೆ ನಮ್ಮ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಲಿಂಗಾಯತ ವೀರಶೈವ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಅದರ ಸದಸ್ಯನಾಗಿ ನನಗೂ ಮಾಡಿದ್ರು. ನಾನು ಸದಸ್ಯ ಆಗೇನಿ ಮರುದಿನ 4 ಮಂದಿದ್ ಫೋನ್ ನನಗೆ 4 ಮಂದಿ ಲಿಂಗಾಯತ ಅಧಿಕಾರಿಗಳು, ಸರ್ ನಾವು ಟ್ರೈನಿಂಗ್ ಕೊಡೋಣ ಹುಡುಗರಿಗೆ IAS KS ಅವ್ರಿಗೆ ಕಂಪ್ಯೂಟರ್ ಟ್ರೈನಿಂಗ್ ಕೊಡೋಣ, ಅದಕ್ಕೆ ಈ ಕಂಪನಿಗಳು ಎಂಪ್ಯಾನಲ್ಮೆಂಟ್ ಮಾಡ್ಬೇಕಂತಾರೆ. ಲಿಂಗಾಯತ ವೀರಶೈವ ಹುಡುಗರಿಗೆ ಟ್ರೈನಿಂಗ್ ಕೊಡಬೇಕು. ಅವ್ರು ಕೊಡ್ಲಿಕ್ಕಂತಂದ್ರೆ KS ಆಗುದಿಲ್ಲ, IAS ಆಗುದಿಲ್ಲ, ಅವ್ರಿಗೆ ಕಂಪ್ಯೂಟರ್ ನಾಲೆಜ್ ಸಿಗುದಿಲ್ಲ. ಅದಕ್ಕೆ ನಾವು ಎಂಪ್ಯಾನಲ್ಮೆಂಟ್ ಮಾಡಬೇಕು ಅಂತ ಹೇಳಿದೆ. ನಾ ಹೇಳಿದೆ ದೇವರಾಜ್ ಅರಸ ನಿಗಮ ಐತಿ, ಅಲ್ಲಿ ಎಲ್ಲಾ ಸಮಾಜದವರಿಗೆ ಟ್ರೈನಿಂಗ್ ಕೊಡಾತೈತಿ. ಈ ನಿಗಮದಿಂದ ಯಾವ್ದೇ ಟ್ರೈನಿಂಗ್ ಕೊಡುವಂತ ದಂಧೆ ಮಾಡಕ್ ಹೋಗ್ಬೇಡ್ರಿ, ಎಂಪ್ಯಾನಲ್ಮೆಂಟ್ ಮಾಡುವಂತ ದಂಧೆ ಮಾಡಬೇಡ್ರಿ ಅಂತ ನಾನು ಅಡ್ಡ ಹಾಕಿ ಎಂಪ್ಯಾನಲ್ಮೆಂಟ್ ಮಾಡೋದು ನಿಲ್ಸಿದೆ. ಈ ಎಲ್ಲಾ ನಿಗಮಗಳಲ್ಲಿ ಏನಾಗ್ತಾ ಇದೆ ಅಧ್ಯಕ್ಷರೇ, ಎಲ್ಲಾ ನಿಗಮಗಳಲ್ಲಿ ಆ ಟ್ರೈನಿಂಗ್ ಗೆ ಎಂಪ್ಯಾನಲ್ಮೆಂಟ್ ಮಾಡ್ತಾರೆ. ಕೊಟ್ಟಿ ವಿದ್ಯಾರ್ಥಿಗಳ ಹೆಸರಲ್ಲಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ಯಾವಂಗೂ ಟ್ರೈನಿಂಗ್ ಆಗುದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಇಲ್ಲೇ ಈ ಕಡೆ ಲಕ್ಷ್ಯ ಕೊಡ್ಲಿ. ಯಾವ ವಿದ್ಯಾರ್ಥಿಗಳಿಗೂ ಟ್ರೈನಿಂಗ್ ಆಗುದಿಲ್ಲ, ಯಾರಿಗೂ ಅಲ್ಲಿ ಕೋರ್ಸ್ಗೆ ಟ್ರೈನಿಂಗ್ ಆಗುದಿಲ್ಲ. ಆ ಎಲ್ಲಾ ಡಂಬಿ ಫಿಕ್ಸಿಯಸ್ ಕಂಪನಿಗಳು ಬರ್ತಾವ. ಆ ಫಿಕ್ಸಿಯಸ್ ಕಂಪನಿಗಳ ಹೆಸರಲ್ಲಿ ಎಲ್ಲಾ ನಿಗಮದಿಂದ ಅವ್ರು ಎಂಪ್ಯಾನಲ್ಮೆಂಟ್ ಮಾಡಿದಾರಂತ ದುಡ್ಡು ಹೋಗ್ತದೆ. ಇಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಏನಾಯ್ತು, ಯಾಕೆ ಹೊರಗೆ ಬಂತು? ಈ ಬಿಲ್ ಬರೋಕ್ಕಿಂತ ಮೊದಲು ದುಡ್ಡು ಹೊರಗೆ ಹೋಗ್ತ ಅಷ್ಟೇ. ಈ ಬಿಲ್ ಮೊದ್ಲ ಬಂದಿತ್ತಂದ್ರೆ ಅವ್ ಶಾಣೆ ಆಗಿದ್ನಂದ್ರೆ ಬಿಲ್ ಮೊದ್ಲ ತಗೊಂಡಿದ್ನಂದ್ರೆ ಎಲೆಕ್ಷನ್ ಇದ್ದಿದ್ದಿಲ್ಲ, ಎಲೆಕ್ಷನ್ ಗೆ ದುಡ್ಡು ಕೊಡುವಂತ ಒತ್ತಾಯ ಅವ್ರಿಗೆ ಪ್ರೆಷರ್ ಇದ್ದಿದ್ದಿಲ್ಲ ಅಂದ್ರೆ ಬಿಲ್ ತಗೊಂತಿದ್ರು, ದುಡ್ಡು ಹೊರಗೆ ಹೋಗ್ತಿತ್ತು. ಚಂದ್ರಶೇಖರ್ ದಲಿತ ಸಾಯುವಂತ ಪರಿಸ್ಥಿತಿ ಬರ್ತಿದ್ದಿಲ್ಲ, ಈ ಹಗರಣ ಹೊರಗೆ ಬರ್ತಿದ್ದಿಲ್ಲ.